MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಭಾರತದಲ್ಲಿ ಆಕ್ಟಿವ್ ಆಗಿದ್ದಾರ ಮಹಿಳಾ ಉಗ್ರರು? ಇಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಂದ್ರೆ ಬಂಧಿತ ಉಗ್ರ ಡಾಕ್ಟರ್ ಶಾಹೀನ್ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಫರೀದಾಬಾದ್ನಲ್ಲಿ ಬಂಧಿತಳಾಗಿರುವಂತಹ ಡಾಕ್ಟರ್ ಶಾಹೀನ್ ಜೈಷ್ ಎ ಮೊಹಮ್ಮದ್ ಮಹಿಳಾ ವಿಭಾಗದ ಮುಖ್ಯಸ್ಥೆ. ಭಾರತದಲ್ಲಿ ಜೈಷ್ ಸಂಘಟನೆ ಮುನ್ನಡೆಸ್ತಾ ಇದ್ದಂತಹ ಶಾಹೀನ್ ಉಗ್ರ ಸಂಘಟನೆಗೆ ಮಹಿಳೆಯರನ್ನ ಕೂಡ ಸೇರಿಸ್ಕೊಳ್ತಾ ಇದ್ಲು. ಭಾರತದಲ್ಲಿ ಜೈಷ್ ಸಂಘಟನೆ ಮುನ್ನಡೆಸ್ತಾ ಇದ್ದಂತಹ ಶಾಹೀನ್ ಇವರ ಸಂಘಟನೆಗೆ ಮಹಿಳೆಯರನ್ನ ಕೂಡ ಏಕೆ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ಲು ಅಂತ. ಭಾರತದಲ್ಲಿ ಆಕ್ಟಿವ್ ಆಗಿದ್ದಾರ ಮಹಿಳಾ ಉಗ್ರರು? ಬಂಧಿತ ಉಗ್ರ ಡಾಕ್ಟರ್ ಶಾಹೀನ್ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗ್ತಾ ಇದೆ. ಫರೀದಾಬಾದ್ನಲ್ಲಿ ಈಕೆಯನ್ನ ಶಾಹೀನ್ಳನ್ನ ಅಲ್ಲಿ ವಶಕ್ಕೆ ಪಡೆಯಲಾಯಿತು. ಸ್ಫೋಟಕ ಪತ್ತೆಯಾಗಿತ್ತು. ಅದಾದ ನಂತರ ಇದೀಗ ಸಂಶಯ ಮೂಡ್ತಿರೋದು ಮಹಿಳಾ ಉಗ್ರರನ್ನ ಬೆಳೆಸುವಂತ ಒಂದು ಸ್ಕೆಚ್ ಆಗ್ತಾ ಇದೆಯಾ ಅಂತ. ಡಾಕ್ಟರ್ ಶಾಹೀನ್ ವಿಚಾರಣೆ ನಡೆಸಿದಾಗ ಮತ್ತಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಫರೀದಾಬಾದ್ನಲ್ಲಿ ಸದ್ಯಕ್ಕೆ ಬಂಧನದಲ್ಲಿರುವಂತಹ ಡಾಕ್ಟರ್ ಶಾಹೀನ್, ಒಂದು ಕಡೆ ದೆಹಲಿಯಲ್ಲಿ ನೆನೆ ಆಗಿರುವಂತಹ ಬ್ಲಾಸ್ಟ್ ಜೊತೆಗೆ ಸಿಕ್ಕಿರುವಂತಹ ಸ್ಫೋಟಕಗಳ ತೂಕ, ಇದರ ಬಗ್ಗೆ ಈಗ ಪ್ರಶ್ನೆ ಮೂಡ್ತಾ ಇದೆ. ಅಂದರೆ ಇವರು ಬೇರೆ ಬೇರೆ ಕಡೆ ಇಂಥ ಬ್ಲಾಸ್ಟ್ಗಳನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರ? ಉಗ್ರ ಸಂಘಟನೆಗೆ ಮಹಿಳೆಯರನ್ನ ಕೂಡ ಈಗ ಸೇರಿಸ್ಕೊಳ್ಳುವಂಥ ಕೆಲಸ ಆಗ್ತಿದೆ ಅಂತ. ಸೊ ಭಾರತದಲ್ಲಿ ಮಹಿಳಾ ಉಗ್ರರು ಕೂಡ ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ಭಾಳ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಸಾಮಾನ್ಯ ಜನ ಕೆಲವೊಬ್ಬರ ಸಂಪರ್ಕಕ್ಕೆ ಬರುವಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರ ಹಾಗೇನೆ ಇವರು ಜನರ ಜೊತೆ ಬೆರೆತಿರ್ತಾರೆ. ಬೇರೆ ಬೇರೆ ಪ್ರೊಫೆಷನ್ನಲ್ಲಿ ಇರ್ತಾರೆ. ಅಂದರೆ ಡಾಕ್ಟರ್ ಅಂತಂದರೆ ಲೆಕ್ಕ ಹಾಕಿ ಯಾರಿಗೂ ಕೂಡ ಯಾವುದೇ ಸಂಶಯ ಬರದ ಹಾಗೆ ನಡೆದುಕೊಳ್ಳುವಂಥ ಇವರು ಇಂಥ ಸಂಘಟನೆಯ ಜೊತೆಗೆ ಕಾಂಟ್ಯಾಕ್ಟ್ ಇರ್ತಾರೆ ಅಂತಂದರೆ ನಿಜಕ್ಕೂ ಭಾಳ ಆತಂಕಕಾರಿ ವಿಚಾರ ಇದು. ಸೊ ಬಂಧಿತ ವೈದ್ಯರ ಫೋಟೋಗಳನ್ನು ನೋಡ್ತಾ ಇದ್ದೀರಾ. ಭಾರತದಲ್ಲಿ ಮಹಿಳಾ ಉಗ್ರರು ಕೂಡ ಆಕ್ಟಿವ್ ಆಗಿದ್ದಾರಾ ಅಂತ. ನಮ್ಮ ದೆಹಲಿಯ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮಹೇಶ್, ಇದೀಗ ಡಾಕ್ಟರ್ ಶಾಹೀನ್ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಬಹಳಷ್ಟು ಸ್ಫೋಟಕ ವಿಚಾರಗಳು ಹೊರಬರ್ತಿದೆ ಅಂತ. ಮಹಿಳೆಯರನ್ನ ಕೂಡ ಈ ಉಗ್ರ ಸಂಘಟನೆಗೆ ಸೇರಿಸಿಕೊಳ್ಳುವಂತ ಮತ್ತೊಂದು ಜಾಲ ರೆಡಿ ಆಗ್ತಾ ಇದೆ. ಇದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಅಂತ. ಅವಿನಾಶ್, ಖಂಡಿತ ಭಾರತದಲ್ಲಿ ಮಹಿಳಾ ಉಗ್ರರು ಆಕ್ಟಿವ್ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆ ದೆಹಲಿಯಲ್ಲಿ ನಡೆದಂಥ ಒಂದು ಕಾರು ಸ್ಫೋಟ ಪ್ರಕರಣ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಮತ್ತು ಜಾಡು ಕಂಡು ಹಿಡಿದಂಥ ಪೊಲೀಸರು ಸಾಕಷ್ಟು ಒಂದು ಶೋಧ ಕಾರ್ಯ ಮುನ್ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಬಂಧಿತರಾಗಿರುವಂಥ ಡಾಕ್ಟರ್ ಶಾಹೀನ್ ಏನಿದ್ದಾರೆ, ಇವರು ಮಹಿಳಾ ಒಂದು ಉಗ್ರರನ್ನು ಏನೋ ಒಂದು ಪ್ರೊವೋಕ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವೈದ್ಯೆಯಾಗಿ ಕೆಲಸ ಮಾಡ್ತಾ ಒಂದಷ್ಟು ವಿದ್ಯಾರ್ಥಿನಿಯರಿಗೂ ಕೂಡ ಒಂದು ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ವೈದ್ಯ ಸಾಕಷ್ಟು ಒಂದು ಬೇರೆ ಬೇರೆ ರೋಗಿಗಳು ಕೂಡ ಅವರ ಬಳಿ ಬಂದು ಹೋಗ್ತಾ ಇರ್ತಾರೆ. ಈ ನೆಲೆಯಲ್ಲಿ ಅವರಿಗೆ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಮಾಡಿದ್ರೆ ಅನ್ನೋದು ಕೂಡ ಈಗ ಏನು ಪೊಲೀಸರ ತನಿಖೆಯಲ್ಲಿ ಒಂದು ಚುರುಕಾಗಿರುವಂಥದ್ದು. ಸದ್ಯ ಈ ಒಂದು ಭಾರತದಲ್ಲಿ ಜೈಷ್ ಸಂಘಟನೆ ಏನಿದೆ ಅದನ್ನು ಮುನ್ನಡೆಸೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ರೆ ಅನ್ನೋದು ಕೂಡ ಒಂದು ಕಾರ್ಯಾಚರಣೆ ವೇಳೆ ಗೊತ್ತಾಗ್ತಾ ಇರುವಂಥದ್ದು. ಈ ಮಹಿಳಾ ಉಗ್ರರು ಈ ಒಂದು ಭಾರತದಲ್ಲಿ ಬಿಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಈಗ ಮಹಿಳೆಯರಿದ್ರೆ ಯಾವುದೇ ರೀತಿಯ ಅನುಮಾನ ಬರೋದಿಲ್ಲ, ಹೇಳಿ ಕೇಳಿ ಆ ದೇಶದಲ್ಲಿ ಎಲ್ಲೆಡೆ ಓಡಾಡುವಂಥ ಪ್ರಯತ್ನ ಕೂಡ ಆಗ್ತದೆ. ಈ ನೆಲೆಯಲ್ಲಿ ತಮ್ಮ ಒಂದು ಕೆಲಸ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಮಹಿಳೆಯರನ್ನು ಪ್ರೊವೋಕ್ ಮಾಡುವಂಥ ಕೆಲಸ ಕೂಡ ಆಗ್ತದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಷ್ಟೆಲ್ಲ ಈಗ ಆ ಒಂದು ಜಾಡನ್ನು ಬೆನ್ನಡೆದ ಪೊಲೀಸರು ಈಗ ಉಮರ್ ಏನಿದ್ದಾರೆ ಅವ್ರಿಗೂ ಕೂಡ ಇವರು ಪರಿಚಯ ಇರ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಎಲ್ಲ ಆಯಾಮಗಳಲ್ಲೂ ತನಿಖೆ ಕೂಡ ನಡೆಸ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಒಂದು ಅಮಿತ್ ಶಾ ಮೀಟಿಂಗ್ ಕೂಡ ಕರೆದಿರುವಂಥದ್ದು, ಏನು 3 ಮುಖ್ಯಸ್ಥರ ಒಂದು ಮೀಟಿಂಗ್ ಕೂಡ ಕರೆದಿರುವಂಥದ್ದು. ಅಂದರೆ ದೇಶದಲ್ಲಿ ಮಹಿಳಾ ಸಂಘಟನೆಗಳಾಗಿರ್ಬೋದು ಮತ್ತು ಉಗ್ರ ಸಂಘಟನೆಗಳಾಗಿರ್ಬೋದು ಮತ್ತು ಒಂದು ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ಈ ಒಂದು ತನಿಖೆ ನಡೆಸೋದಕ್ಕೋಸ್ಕರ ಅಮಿತ್ ಶಾ ಸಭೆ ಕೂಡ ಮಾಡ್ತಾ ಇರುವಂಥದ್ದು. ಅವಿನಾಶ್, ಮಹೇಶ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ದೆಹಲಿಯಲ್ಲಾದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಕಾರು ಸ್ಫೋಟ ಆದಂತಹ ಸ್ಥಳದಿಂದ ಅವಶೇಷಗಳನ್ನ ಈಗ ಸಂಗ್ರಹ ಮಾಡಲಾಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಡೀಟೇಲ್ ಕೂಡ ಬಹಳ ಮುಖ್ಯ ಆಗುತ್ತೆ ಇಂಥ ಒಂದು ಘಟನೆ ಆದಾಗ. i20 ಕಾರಿನ ಸ್ಟೇರಿಂಗ್, ಬಿಡಿ ಭಾಗಗಳು, ಜೊತೆಗೆ ಎಲ್ಲಿ ಬ್ಲಾಸ್ಟ್ ಆಯಿತು, ಬ್ಲಾಸ್ಟ್ಗೆ ಕಾರಣ ಏನು ಅಂತ ಗೊತ್ತಾಗಬೇಕಾದ್ರೆ ಏನಾದರೂ ಸ್ಫೋಟಕಗಳನ್ನು ಕಾರ್ನಲ್ಲಿ ಅಟ್ಯಾಚ್ ಮಾಡಿದರೆ ಎಲ್ಲಿ ಏನು, ಅಥವಾ ಏನಾದರೂ ನ್ಯಾಚುರಲಿ ಬ್ಲಾಸ್ಟ್ ಆಗಿದೆ ಅನ್ನೋ ರೀತಿಯಾದಂಥ ಆರಂಭದಲ್ಲಿ ವಿಚಾರ ಆಯಿತು. ಸೊ ಅದರ ಸಂಬಂಧಪಟ್ಟ ಹಾಗೆ ಕೂಡ ಅಲ್ಲಿ ಪ್ರತಿಯೊಂದು ಪರೀಕ್ಷೆಗೆ ರವಾನೆ ಮಾಡಲಾಗ್ತಾ ಇದೆ. ಸೊ FSLನ ಟೀಮ್ ಪ್ರತಿಯೊಂದು ಸಣ್ಣ ಡೀಟೇಲ್ಗಳನ್ನು ಕೂಡ ಅಲ್ಲಿ ಕಲೆಕ್ಟ್ ಮಾಡ್ತಾ ಇದೆ. ನೀವೀಗ ನೋಡ್ತಾ ಇದ್ದರೆ ಕಾರು ಸ್ಫೋಟ ಆದಂಥ ಸ್ಥಳದಲ್ಲಿ ನಡೀತಿರುವಂಥ ಒಂದಷ್ಟು ಪರಿಶೀಲನೆ, ಜೊತೆಗೆ ವಿಡಿಯೋ ರೆಕಾರ್ಡ್ ಮಾಡಿ ಪ್ರತಿಯೊಂದು ಡೀಟೇಲನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ i20 ಕಾರ್ ಏನು ಬ್ಲಾಸ್ಟ್ ಆಯಿತು, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಫಿಂಗರ್ ಪ್ರಿಂಟ್ಸ್, ಅಲ್ಲಿ ಸಿಗುವಂಥ ಬಿಡಿಭಾಗಗಳು, ಜೊತೆಗೆ ಕಾರಿನ ಬಿಡಿಭಾಗ ನೀವು ಗಮನಿಸ್ತಾ ಇದ್ದೀರಾ.
ಸೊ ಹೀಗೆ ಪ್ರತಿಯೊಂದು ಡೀಟೇಲ್ ಅನ್ನು ಕೂಡ ಕಲೆಕ್ಟ್ ಮಾಡಲಾಗ್ತಾ ಇದೆ. ಇನ್ನು ಸ್ಫೋಟವಾದಂತಹ ಸ್ಥಳಕ್ಕೆ NSG ಭೇಟಿ ಕೊಟ್ಟಿದೆ. ದುರಂತ ಸ್ಥಳದಲ್ಲಿ ಇಂಚಿಂಚು ಶೋಧ ನಡೆಸಲಾಗ್ತಾ ಇದೆ. ಕಾರುಗಳ ಅವಶೇಷಗಳನ್ನು ವಶಕ್ಕೆ ಪಡೆದಂತಹ ತಂಡ ಸ್ಫೋಟ ಸ್ಥಳಕ್ಕೆ NSG ಭೇಟಿ ಕೊಟ್ಟಿದೆ. ಸೊ ದೆಹಲಿಯ ಲಾಲ್ ಕಿಲಾ ಬಳಿ ಆದಂತಹ ಬ್ಲಾಸ್ಟ್ ಇದು. ಮೆಟ್ರೋ ಗೇಟ್ ನಂಬರ್ 1. ಒಂದು ಕಾರಿನ ಜೊತೆಗೆ ಆ ಸ್ಫೋಟವಾದಂಥ ತೀವ್ರತೆ ಹೇಗಿತ್ತು ಅಂತಂದರೆ ಅಕ್ಕಪಕ್ಕ ಇರುವಂಥ ಅನೇಕ ಕಾರುಗಳ ಗಾಜು ಪುಡಿ ಪುಡಿ ಆಗಿದೆ, ಕೆಲವೊಂದು ಏರ್ ಬ್ಯಾಗ್ ಓಪನ್ ಆಗಿದೆ. ಹಾಗೆ ಆಟೋ ರಿಕ್ಷಾಗಳು, ಅಲ್ಲಿ ಸುತ್ತಮುತ್ತ ಇದ್ದಂಥ ಜನ, ಆ ಜಾಗದ ಪ್ರತಿಯೊಂದು ಡೀಟೇಲನ್ನು ಕೂಡ ವಿಡಿಯೋಗ್ರಫಿ ಜೊತೆಗೆ ಸಿಗುವಂಥ ಪ್ರತಿಯೊಂದು ವಸ್ತುಗಳನ್ನು ಕೂಡ ಈಗ NSG ಟೀಮ್ನವರು ಕಲೆಕ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಇದು ಭಾಳ ಹೈ ಪ್ರೊಫೈಲ್ ಏರಿಯಾ. ಆಲ್ಮೋಸ್ಟ್ ಎಲ್ಲ ನಿಮಗೆ ಪ್ರಮುಖವಾದಂಥ ಬಿಲ್ಡಿಂಗ್ಗಳು ಬರೋದು ಇದೇ ಪ್ರದೇಶದಲ್ಲಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.